See, I have made it number of times very clear that whatever decision is taken by the High Command, both myself and DK Shivkumar will follow. Sir, change will send wrong message. Sir. Question is, question is not to abide by High Command. No, let me answer the question. Yes, already answered. Anil Jain. The question is, it is all speculation in the media. The biggest conspiracy is there is one OBC chief in the state. The entire nation, especially Bharatiya Janata Party, is creating all the conspiracy to create these confusions. It's all put to rest when both Siddaramaiah and Shivkumar had made a statement. Siddaramaiah has said that he will stay for five long years, and DK Shivkumar has said that when he has said that that's over, and that has nothing to do with that. As far as the Congress party is concerned, Rahul Gandhi is concerned, he is strongly backing all the OBC leaders. That's it. One second. Was there any discussion done on the Bihar crisis? No, it's absolutely, the discussion was entirely focused on the empowerment of the backup classes in the entire country. Backward and minority votes are being deleted over there. No, that was not discussed. That is the job of the All India Congress Committee. They will take it up. Yes. Yeah. What changed? Well, this is a democratic setup. ಏನು ಹೇಳ್ತಾರೆ? ಅದು ತಾವು ತಮ್ಮ ಕಾಸ್ಟ್ ಸೆನ್ಸಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಆಲ್ ಆಫ್ ಎ ಸಡನ್ ಚೇಂಜ್ ಮಾಡಿದೆಲ್ಲ. ಕೇಳಪ್ಪ ಇಲ್ಲಿ ಕೇಳಿದ್ರೆ ಇಲ್ಲಿ 2015ನೇ ಇಸ್ವಿನಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರಿಗೆ ನಾನು ಸರ್ಕಾರ ಆದೇಶ ಕೊಟ್ಟಿದ್ದು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡಬೇಕು ಅಂತ. ನಾಟ್ ಓನ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಆಲ್ ಪೀಪಲ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ತಾಳೆಯ ಎಲ್ಲ ಜನರದು ಕೂಡ ಸೋಸಿಯೋ, ಆಮೇಲೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿತ್ತು. ಅವರು 2015ರಲ್ಲೇ ಮಾಡಿ ಮುಗಿಸಿದರು. ಆದರೆ ನಾನು 2018ರಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡಾಗ ಅವ್ರು ಇನ್ನೂ ಸರ್ವೆ ರಿಪೋರ್ಟನ್ನು ಕೊಟ್ಟಿರಲಿಲ್ಲ. ಯಾಕಂತಂದರೆ ರೆಕಮೆಂಡೇಶನ್ಸ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಕೊಟ್ಟಿರಲಿಲ್ಲ. ಅದಾದಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಗ ವರದಿ ಕೊಡಲಿಕ್ಕೆ ಕಾಂತರಾಜು ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅವರು ಸಮಯ ಕೇಳಿದ್ರು, ಆದರೆ ಸಮಯ ಕೊಡಲಿಲ್ಲ. ಆದರೂ ಪುಟ್ಟರಂಗ ಶೆಟ್ಟರು ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿದ್ದರು, ಅವರು ಸಮಯ ಕೊಟ್ಟಿದ್ರು. ಅವ್ರಿಗೆ ರಿಪೋರ್ಟನ್ನು ತಗೋಬೇಡ ಅಂತೇಳಿ ಸೂಚನೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಅಲ್ಲಿಂದ ಆದಮೇಲೆ 3 ವರ್ಷ 10 ತಿಂಗಳು ಬಿಜೆಪಿ ಅವರು ಇದ್ರು ಅಧಿಕಾರದಲ್ಲಿ. ಅವರು ಕೂಡ ಅದನ್ನು ಜಾರಿ ಮಾಡಕ್ಕೆ ಹೋಗಲಿಲ್ಲ, ತಗೊಳ್ಳೋಕ್ಕೂ ಹೋಗಲಿಲ್ಲ. ಆಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದರು. ಅವರು ಶಿಫಾರಸುಗಳನ್ನು ಮಾಡಿದ್ರು, ಕೆಲವು ಶಿಫಾರಸುಗಳನ್ನು ಮಾಡಿದ್ರು. ಸೊ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ, ಈ ರಿಪೋರ್ಟನ್ನು ಜಾರಿ ಮಾಡಬೇಕು ಅಂತ ಚರ್ಚೆ ಆದಾಗ, ಇತ್ತೀಚೆಗೆ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಇದು 10 ವರ್ಷಗಳಾಗ್ಬಿಟ್ಟಿದೆ, 10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ ಅಂತೇಳಿ ನಾವು ಇದನ್ನ ಮತ್ತೆ
ರೀಸರ್ವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಕ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಅವರು 3 ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಆ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. Karnataka in the country is the first state to conduct a caste census after 1931. That is why we called it as a Karnataka model.